ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಯಾಕಂದ್ರೆ ದೆಹಲಿಯಲ್ಲಿ ಜೆನ್ಜಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜಂತರ್ ಮಂತರ್ನಲ್ಲಿ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದಂತಹ ಸರ್ಕಾರ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ ಅವರು. ಯಾಕಂದ್ರೆ ನಿನ್ನೆಯೂ ಕೂಡ 2 ಸುತ್ತಿನ ಮಾತುಕತೆ ನಡೆದಿತ್ತು. ಆ 2 ಸುತ್ತಿನ ಮಾತುಕತೆಯಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಅಂಶವನ್ನ ಪದೇ ಪದೇ ಒತ್ತಿ ಹೇಳಲಾಗ್ತಿತ್ತು. ಸೊ ಈಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮಣಿದಂತಹ ಕೇಂದ್ರ ಸರ್ಕಾರ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸ್ವೀಕರಿಸಿದೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಏನ್ ಆಗ್ರಹಿಸಿದ್ರು, 3 ಷರತ್ತುಗಳನ್ನ ವಿಧಿಸಿದ್ರು. ಅದರಲ್ಲಿ ಮೊದಲನೇ ಷರತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು. ಎರಡನೆಯದು ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ಸೊ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ. ಇನ್ನು ಮೂರನೆಯ ಅಂಶವನ್ನು ಕೂಡ ಸರ್ಕಾರ ಏನ್ ಎಡವಟ್ಟನ್ನ ಮಾಡಿತ್ತು, ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ನೀವು ಭರವಸೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ವು. ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರಕ್ಕೂ ಒತ್ತಡದ ಮೇಲೆ ಒತ್ತಡವನ್ನ ಹೇರಲಾಗಿತ್ತು. ವಿದ್ಯಾರ್ಥಿಗಳು ಹೇಳ್ತಾ ಇದ್ದದ್ದು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡೋ ತನಕ ನಾವು ಈ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ. ಯಾಕಂದ್ರೆ ನೀಟ್ ಅಕ್ರಮ ಆಗಿದೆ. ಸೊ ಹಾಗಾಗಿ ಈ ನೀಟ್ ಪರೀಕ್ಷೆ ಅಕ್ರಮಕ್ಕೆ ಧರ್ಮೇಂದ್ರ ಪ್ರಧಾನ್ ನೇರವಾಗಿ ಕಾರಣರಾಗಿದ್ದಾರೆ. ಸೊ ಹಾಗಾಗಿ ನೀವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕಳೆದ 3-4 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೀತಾ ಇತ್ತು. ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಕೌಂಟರ್ ಎಂಬಂತೆ ಬಿಜೆಪಿಯೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿತ್ತು. ವಿದ್ಯಾರ್ಥಿಗಳು ಮಾತ್ರ ಪಟ್ಟು ಹಿಡಿದಿದ್ದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ. ಮುಂದಿನ ಫ್ಯೂಚರ್ ಆದ್ರೂ ಸೆಕ್ಯೂರ್ ಆಗಿರಬೇಕು. ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಗಳು ಈ ರೀತಿಯಾಗಿ ಅಕ್ರಮಕ್ಕೆ ಒಳಗಾಗಬಾರದು, ಅಥವಾ ಈ ಒಂದು ನೀಟ್ ಪರೀಕ್ಷೆ ಅಕ್ರಮದಿಂದ ವಿದ್ಯಾರ್ಥಿಗಳು ಸಾವನ್ನಪ್ಪುತ್ತಿದ್ದಾರೆ. ಸೊ ನಮ್ಮ ಭವಿಷ್ಯಕ್ಕೆ ಏನ್ ಭರವಸೆಯನ್ನ ಕೊಡ್ತೀರಾ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅದಾದ ಬಳಿಕ ಮೋದಿ ಅವರು ಕೂಡ ವಿಡಿಯೋ ಮೂಲಕ ಭರವಸೆಯನ್ನ ಕೊಟ್ಟಿದ್ರು. ವಿದ್ಯಾರ್ಥಿಗಳ ಬೆನ್ನಿಗೆ ನಾವು ನಿಲ್ತೀವಿ, ವಿದ್ಯಾರ್ಥಿಗಳ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾವು ತಗೊಂಡಿದೀವಿ, ಆ ಒಂದು ಅಂಶವನ್ನ ನಾವು ಪರಿಗಣನೆಗೆ ತಗೊಂಡಿದೀವಿ ಅಂತ ಹೇಳ್ತಾ ಇದ್ವಿ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ನಾವು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ತನಕ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ಪಟ್ಟು ಹಿಡಿಯಲಾಗಿತ್ತು. ಸೊ ಹಾಗಾಗಿ ಈಗ ಒತ್ತಡಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಅದನ್ನ ಸ್ವೀಕರಿಸಿದೆ. ಕೊನೆಗೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಈಗ ಯಶಸ್ಸು ಸಿಕ್ಕಂತಾಗಿದೆ. ಸಿಜೆಪಿ ಜೊತೆ ಮಾತುಕತೆಗೂ ಮೊದಲೇ ರಾಜೀನಾಮೆಯನ್ನ ನೀಡಲಾಗಿದೆ. ಯಾಕಂದ್ರೆ ನಿನ್ನೆ 2 ಸುತ್ತಿನ ಮಾತುಕತೆ ಆಗಿತ್ತು. ಇವತ್ತು 3ನೇ ಸುತ್ತಿನ ಮಾತುಕತೆಗೂ ಕೂಡ ಟೈಮ್ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ 3ನೇ ಸುತ್ತಿನ ಮಾತುಕತೆಗೂ ಮುನ್ನವೇ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೊನೆಗೂ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿದಿದೆ. ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋದು, ಇಷ್ಟು ದಿನ ಸತತವಾಗಿ ಜೆನ್ಜಿ ಯುವ ಜನತೆ ವಿದ್ಯಾರ್ಥಿಗಳು ಏನಿದ್ದಾರೆ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ರು. ಅದ್ರ ಜೊತೆಗೆ ಉಪವಾಸ ಸತ್ಯಾಗ್ರಹ ಹೋರಾಟಗಳು ಕೂಡ ಆಗ್ತಾ ಇತ್ತು. ಈಗ ಫೈನಲಿ ಅವರ ಆಗ್ರಹಕ್ಕೆ ಸರ್ಕಾರ ಏನಿದೆ ಮಂಡಿದೆ. ವಿಪಕ್ಷಗಳು ಕೂಡ ಈಗ ಈ ಕಾಕ್ರೋಚ್ ಪಾರ್ಟಿ ಏನಿದೆ ಆ ಸದಸ್ಯರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಧ್ವನಿಗೂಡಿಸಿ ಅವರು ಕೂಡ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯ ಹೊರಭಾಗದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ರು. ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡೋಕೆ ಬಂದ್ರು. ಅದಾದ ಮೇಲೆ ಈಗ ಜೆನ್ಜಿ ಯುವ ಜನತೆ ವಿದ್ಯಾರ್ಥಿಗಳೇನು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಅವರಿಗೆ ಬಿಗ್ಗೆಸ್ಟ್ ವೆಪನ್ ಏನಪ್ಪಾ ಅಂತಂದ್ರೆ ಈ ಲಾಠಿ ಚಾರ್ಜ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಆವಾಗ ವಿಪಕ್ಷದವರು ಕೂಡ ಈ ಒಂದು
ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡುವಂಥ ಕೆಲಸಗಳಾಗ್ತಾ ಬಂತು. ಒಟ್ಟು 2-3 ಆಗ್ರಹಗಳು ಪ್ರಮುಖವಾಗಿ ಈಗ ನೀಟ್ ಅಕ್ರಮ ಪರೀಕ್ಷೆ ಆಗಿದೆಯಲ್ಲ, ಅದರಲ್ಲಿ ಯಾವ ರೀತಿ ನಿಷ್ಪಕ್ಷಪಾತವಾಗಿರುವಂಥ ತನಿಖೆ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇತ್ತು. ಸುಮಾರು ತಿಂಗಳುಗಳಿಂದ ಈ ಒಂದು ಪ್ರತಿಭಟನೆಯ ಬಗ್ಗೆ ಪ್ಲಾನ್ ಕೂಡ ಆಗ್ತಾ ಇತ್ತು, ಆಗ್ರಹಗಳು ಕೂಡ ಆಗ್ತಿತ್ತು. ಯಾಕಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ನಮಗೆ ಬೇಕು ಅಂತ ಹೇಳಿಕೊಂಡು ಒಂದು ದೊಡ್ಡ ನಿರ್ಧಾರ ಆಗಲೇಬೇಕು, ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲೇಬೇಕು ಅಂತ ಹೇಳ್ಕೊಂಡು ಸತತವಾಗಿ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಸಿಜೆಪಿ ಪಾರ್ಟಿಯವರ ಜೊತೆಗೆ ಅದರ ಸಂಸ್ಥಾಪಕನ ಜೊತೆ ಕೂಡ ಮಾತುಕತೆ ಆಗ್ತಾ ಇತ್ತು. 2 ಸುತ್ತಿನ ಮಾತುಕತೆ ಆಯಿತು, 3ನೇ ಸುತ್ತಿನ ಮಾತುಕತೆಗೂ ಕೂಡ ಸಿದ್ಧತೆ ಆಗ್ತಾ ಇತ್ತು. ಆದರೆ ಈ ಸದಸ್ಯರು ಹೇಳ್ತಿದ್ದಂಥದ್ದು ಒಂದೇ, ವಿದ್ಯಾರ್ಥಿಗಳು ಜೆನ್ಸಿಗಳು ಹೇಳ್ತಿದ್ದಂಥದ್ದು ಒಂದೇ, ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕು. ಅವರ ರಾಜೀನಾಮೆ ಕೊಡೋ ತನಕ ನೀವು ಏನೇ ಕನ್ವಿನ್ಸ್ ಮಾಡಿದ್ರು ಕೂಡ ನಾವು ಅದಕ್ಕೆ ಜಗ್ಗಲ್ಲ ಬಗ್ಗಲ್ಲ, ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳು ಯುವ ಜನತೆ ಏನಿದೆ ಪ್ರತಿಭಟನೆಯನ್ನು ಮುಂದುವರಿಸ್ತಾನೆ ಬರ್ತಾ ಇದ್ರು. ಅದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾತ್ರೋರಾತ್ರಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ. ನಾವು ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಆಗಿರುವಂಥ ಬಗ್ಗೆ ನಾವು ಕೂಡ ತಲೆ ಕೆಡಿಸ್ಕೊಂಡು ತನಿಖೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಯುವ ಜನರ ಭವಿಷ್ಯದ ದೃಷ್ಟಿಯಿಂದ ನಾವು ಇದನ್ನ ಬಹಳ ಗಂಭೀರವಾಗಿ ಆಲ್ರೆಡಿ ಪರಿಗಣಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ರಾಜೀನಾಮೆ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಆಗಿರ್ಲಿಲ್ಲ. ಬಟ್ ಫೈನಲಿ ಈಗ 10 ದಿನಗಳಿಂದ ತುಂಬಾ ದುಃಖಿತರಾಗಿದ್ರಂತೆ ಪ್ರಧಾನ್ ಅವರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಕೊಂಡು ಆ ರಾಜೀನಾಮೆಯಲ್ಲಿ ಉಲ್ಲೇಖಿಸಿದ್ದಾರೆ. ಜವಾಬ್ದಾರಿಯಿಂದ ನಾನು ಯಾವಾಗಲೂ ಕೂಡ ಹಿಂದೆ ಸರಿದವನಲ್ಲ, 10 ದಿನಗಳಿಂದಲೂ ಕೂಡ ನಾನು ತುಂಬಾನೇ ದುಃಖದಲ್ಲಿದ್ದೀನಿ. ಯಾಕಂದ್ರೆ ಇಲ್ಲಿ ಮೈನ್ ಟಾರ್ಗೆಟ್ ಆಗಿದ್ದಿದೆ ಧರ್ಮೇಂದ್ರ ಪ್ರಧಾನ್. ಎಲ್ಲರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ಮೇಲೆ ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವರ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳ್ಕೊಂಡು ಆಗ್ರಹ ಕೂಡ ಇತ್ತು. ಅದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆ, ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ವ್ಯವಸ್ಥೆ ಏನಿತ್ತು ಬದಲಾಗಬೇಕು, ಅದರಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಪ್ರತಿಭಟನೆಯ ಉದ್ದೇಶ ಆಗಿತ್ತು. ಪ್ರತಿಭಟನೆಯ ಪ್ರಮುಖ ಉದ್ದೇಶಕ್ಕೆ ಈಗ ಜಯ ಸಿಕ್ಕಿದೆ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳು, ಅಲ್ಲಿರುವಂತಹ ಜನ್ಜಿ ಯುವ ಜನತೆ ಏನಿದೆ ಈಗ ಆಬ್ವಿಯಸ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರದ್ದು ಪ್ರಮುಖ ಉದ್ದೇಶ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹೊಣೆ ಹೊತ್ತು ಅವರು ಖುದ್ದಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಕೊಂಡು ಸುಮಾರು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ರು. ಆದರೂ ಕೂಡ ಧರ್ಮೇಂದ್ರ ಪ್ರಧಾನ್ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಯಾವೊಬ್ಬ ಸಚಿವನಾಗ್ಲಿ ಇದ್ರ ಬಗ್ಗೆ ಏನೂ ಕೂಡ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ, ತುಟುಕ್ ಪಿಟಿಕ್ ಅಂತಿರ್ಲಿಲ್ಲ. ಈಗ ಫೈನಲಿ ಪ್ರಧಾನಿಗೆ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 10 ದಿನಗಳಿಂದಲೂ ನಾನು ತುಂಬಾ ದುಃಖಿತನಾಗಿದ್ದೀನಿ, ನಾನು ಯಾವಾಗಲೂ ಕೂಡ ಜವಾಬ್ದಾರಿಯಿಂದ ಹಿಂದೆ ಸರಿದವನಲ್ಲ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಲ್ಲ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಹೊಣೆ ಹೊರಲೇಬೇಕು ನಿಜವಾಗ್ಲೂ. ಯಾಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳು ತರಬೇಕಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಇಲ್ಲಿ ಯಾರೆಲ್ಲ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣೀಕರ್ತರು, ಏನೆಲ್ಲ ಸ್ಟ್ರಿಕ್ಟ್ ಆಕ್ಷನ್ ಅವರ ಮೇಲೆ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಇವರು ಪ್ರೂವ್ ಮಾಡಬೇಕಿತ್ತು. ಸೊ ಅದು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ.